ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರ ಅಂತ ಚೆನ್ನಾಗಿದ್ದೀರ ಅಂತ ಅಂದ್ಕೊಂಡು ನಾನು ಏನಕ್ಕೆ ಜನನ ಮತ್ತು ಮರಣ ನೋಂದಣಿ ಕಚೇರಿ ಹತ್ರ ಹೋಗಿದ್ದೆ ಅಂದರೆ ರಾಜಾಜಿನಗರ ಹತ್ರ ಹೋಗಿದ್ದೆ. ಇದು ರಾಜಾಜಿನಗರ ES ಹಾಸ್ಪಿಟಲ್ ಬ್ಯಾಕ್ ಸೈಡ್ ಇರೋದು. ಅಲ್ಲಿ ಏನಕ್ಕೆ ಹೋಗಿದ್ದೆ ಅಂದರೆ ಮಗಳು ಬರ್ತ್ ಸರ್ಟಿಫಿಕೇಟ್ ಇಸ್ಕೊಂಬರಕ್ಕೆ ಹೋಗಿದ್ದೆ. ಸೊ ಹಂಗೆ ಆಫೀಸಿಗೆ ಟೈಮ್ ಆಗಿತ್ತು, ಲಾಗಿನ್ ಆಗಿಬಿಟ್ಟು ಬಂದು ಸಂಜೆ ಮುದ್ದೆ ಮಾಡೋಣ, ನೀವು ಒಂದು ಸತಿ ಮುದ್ದೆ ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಟ್ರೈ ಮಾಡ್ತಾಯಿದ್ದೀನಿ. ನೋಡಿ ಫ್ರೆಂಡ್ಸ್, ಯಾವ ಥರ ಮಾಡ್ತಾಯಿದ್ದೀನಿ ಅಂದರೆ ಒಂದು ಗ್ಲಾಸ್ ನೀರು ಹಾಕ್ಬಿಟ್ಟು ಪಾತ್ರೆಯಲ್ಲಿ ಇಟ್ಟು ಅದನ್ನು ಒಂದು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಕುದಿಸ್ತಾ ಇದ್ದೆ. ಕುದ್ದಿದ್ದಾದಮೇಲೆ ಯೂಟ್ಯೂಬಲ್ಲಿ ನೋಡ್ಕೊಂಡಿದ್ದೆ. ನಾನು ಫಸ್ಟ್ ಟೈಮ್ ಮಾಡ್ತಾ ಇರೋದಲ್ವ, ಯೂಟ್ಯೂಬಲ್ಲಿ ನೋಡ್ಕೊಂಡು ಮಾಡ್ತಾ ಇರೋದು. ಸೊ ಫಸ್ಟ್ ನೀರು ಹಾಕ್ಕೊಂಬಿಟ್ಟು ನೀರು ಹಾಕಿದ್ದಾದಮೇಲೆ ಅದು ಕುದಿಬೇಕು ಅಂತ ಚೆನ್ನಾಗಿ ಕುದೀತಾಯಿದೆ. ನೋಡಿ, ಕುದ್ದಿದ್ದಾದಮೇಲೆ ಹಸಿಟ್ಟು ಹಾಕಿದೆ. ಚೆನ್ನಾಗಿ ಕುದಿಯೋವರೆಗೂ ಹಾಕೋಕೆ ಹೋಗ್ಬಿಟ್ರೆ, ಚೆನ್ನಾಗಿ ಕುದ್ದಿದ್ದಾದಮೇಲೆ ಹಾಕಿ. ಯಾಕಂದರೆ ಇಲ್ಲ ಕುದ್ದಿಲ್ಲ ಅಂದ್ಬಿಟ್ರೆ ಗಂಟು ಬೀಳ್ತುತ್ತೆ. ಆಮೇಲೆ ಒಂದು ಸ್ಪೂನ್ ತಗೊಂಡು ಅದರಲ್ಲಿ ಇಟ್ಬಿಟ್ಟು ಕ್ಲೀನಾಗೆ ಹಂಗೆ ಮಿಕ್ಸ್ ಮಾಡಿದೆ. ಎಲ್ಲನ ಮಿಕ್ಸ್ ಮಾಡಿಬಿಟ್ಟಿದ್ದಾದಮೇಲೆ ನೋಡಿ ಯಾವ ಥರ ಇದೆ. ಇನ್ನೂ ಕ್ಲೀನಾಗಿ ಮಿಕ್ಸ್ ಮಾಡಿಬಿಟ್ಟು ಆಮೇಲೆ ಏನು ಮಾಡಿದೆ ಅಂದರೆ ಚೆನ್ನಾಗಿರಲಿ ಅಂತ ಹೇಳ್ಬಿಟ್ಟು ತುಪ್ಪ ಹಾಕ್ಕೊಂಡೆ. ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ಎಲ್ಲ ಮಿಕ್ಸಪ್ ಮಾಡ್ಕೊಂಡಿದ್ದಾದ್ಮೇಲೆ ನೋಡಿರಿ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ಆಮೇಲೆ ಎಲ್ಲ ನನಗೆ ಫಸ್ಟ್ ಟೈಮಲ್ಲ ಕಟ್ಟೋದು, ಅಷ್ಟು ಪರ್ಫೆಕ್ಟಾಗಿ ಕಟ್ಟಕ್ಕೆ ಬರಲಿಲ್ಲ. ಆದರೂ ಕಟ್ಕೊಂಡೆ. ಚೆನ್ನಾಗಿ ಬಂದಿತ್ತು, ಸಖತ್ತಾಗಿ ಬಂದಿತ್ತು. ಮುದ್ದೆ ಮಾತ್ರ ಸ್ಮೂತಾಗೆ ಮೆತ್ತಗೆ ಎಷ್ಟು ಚೆನ್ನಾಗಿತ್ತು ಅಂದರೆ ಅಷ್ಟು ಚೆನ್ನಾಗಿತ್ತು. ಮತ್ತು ಮುದ್ದೆ ಆದಮೇಲೆ ಇವಾಗ ಏನು ಮಾಡೋದು ಅಂದರೆ ಮುದ್ದೆಗೆ ಏನಾದರೂ ಬೇಕಲ್ಲ, ಚಟ್ನಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಎಲ್ಲ ಹೊಂದಿಸ್ಕೊಂಡಿದ್ದೆ. ಈರುಳ್ಳಿ, ಕಡಲೆ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಕಾಯಿ ತುರಿ ಮತ್ತು ಹೇಳ್ಬಿಟ್ಟು ಹಸಿಮೆಣ್ಸಿನ್ಕಾಯಿ, ಅನ್ನಕ್ಕೆ ಅಲ್ಲಿ ಇಟ್ಕೊಂಡಿದ್ದೆ. ಹಸಿಮೆಣ್ಸಿನ್ಕಾಯಿ ಮತ್ತು ಕಡಲೆಕಾಯಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಬಿಟ್ಟು ಇದೆಲ್ಲನ ಒಂದು ಮಿಕ್ಸಿ ಜಾರ್ಗೆ ಮಿಕ್ಸ್ ಮಾಡ್ಕೊಂಡು ಬನ್ನಿ ಯಾವ ಥರ ಇರುತ್ತೆ ನೋಡೋಣ. ನೋಡಿರಿ, ಎಲ್ಲ ಹಾಕ್ಕೊಳ್ತಾ ಇದ್ದೀನಿ. ಎಲ್ಲನ ಒನ್ ಬೈ ಒನ್ ಹಾಕ್ಕೊಳ್ತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡೆ, ಮತ್ತು ಬೆಳ್ಳುಳ್ಳಿ ಹಾಕ್ಕೊಂಡೆ, ಮತ್ತು ಕಡಲೆ, ಕಾಯಿ ತುರಿ ಮತ್ತು ಈರುಳ್ಳಿ ಮಿಕ್ಕಿತ್ತು ಅದನ್ನು ಹಾಕ್ಕೊಂಡು, ಮತ್ತು ಇದು ಕಡಲೆಕಾಯಿ ಫಸ್ಟೇ ಹುರ್ಕೋಬೇಕು. ಹಸಿದು ಹಾಕಿದ್ರೆ ಚೆನ್ನಾಗಿರಲ್ಲ. ಹುರ್ಕೊಂಡು ಅದು ಮತ್ತು ಹಸಿಮೆಣ್ಸಿನ್ಕಾಯಿ ಅದು ಹುರ್ಕೊಂಡಿದ್ದೆ, ಅದನ್ನು ಹಾಕ್ಬಿಟ್ಟು ಮೇಯ್ನು ಹುಣ್ಸೆಹಣ್ಣು ನೆನಕಿದ್ದೆ, ಅದನ್ನು ಹಾಕಿದ್ದೆ. ಯಾಕಂದರೆ ಚೆನ್ನಾಗಿರುತ್ತೆ ಅದು ಹುಣ್ಸೆಹಣ್ಣು ಹಾಕ್ಕೊಂಡಿದ್ದೆ. ಮತ್ತು ಆದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಬಿಟ್ಟು ನೋಡಿರಿ ಯಾವ ಥರ ರೆಡಿ ಇದೆ. ಈಗ ಮಿಕ್ಸಿಲಿ ಆಡಿಸ್ಕೊಂಡಿದ್ದಾದಮೇಲೆ ನೋಡಿರಿ ಯಾವ ಥರ ಇದೆ, ಚೆನ್ನಾಗಿ ಬಂದಿದೆ. ಗ್ರೀನಾಗಿ ಹಾಕಿದೆ ಅಂದರೆ ಕೊತ್ತಂಬರಿ ಸೊಪ್ಪು ಜಾಸ್ತಿ ಹಾಕ್ಕೊಂಡಿದ್ದೆ. ಸೊ ಅದಕ್ಕಾಗಿ ಚೆನ್ನಾಗಿತ್ತು. ಟೇಸ್ಟ್ ಮಾತ್ರ ಸಖತ್ತಾಗಿ ಬಂದಿತ್ತು. ಮತ್ತು ಮುದ್ದೆ ಫಸ್ಟ್ ಟೈಮ್ ಬೇರೆ ಮಾಡಿದ್ದೆ, ಹಾಕ್ಕೊಂಡೆ. ತುಪ್ಪ ಆಲ್ರೆಡಿ ಹಾಕ್ಕೊಂಡಿದ್ದೆ ಮುದ್ದೆಗೆ. ಇಲ್ಲಿಗೆ ಬೇಡ, ಟೇಸ್ಟ್ ಇರೋಲ್ಲ ಅಂತ ಹೇಳ್ಬಿಟ್ಟು ಹಾಕ್ಕೊಳ್ಳಿಲ್ಲ. ಸೊ ಮುದ್ದೆನೂ ಮತ್ತು ಚಟ್ನಿ ಜೊತೆ ಒಳ್ಳೆ ಕಾಂಬಿನೇಷನ್, ಚೆನ್ನಾಗಿತ್ತು. ಸೊ ಸೂಪರಾಗಿತ್ತು. ಚೆನ್ನಾಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ ಫ್ರೆಂಡ್ಸ್.